ಜನ ಕೊಡೋ ತೀರ್ಪು. ನಿಮ್ಮ ಈ ಗುಂಡಾಗಿರಿಗೂ ಕೂಡ ಜನ ಅಂಥದ್ದೇ ತೀರ್ಪು ಕೊಡ್ತಾರೆ. ನಿಮ್ಮ ವರ್ತನೆಯನ್ನು ಸುಧಾರಿಸ್ಕೊಳ್ಳಿ. ಇನ್ನು ವಿಧಾನ ಪರಿಷತ್ತಿನ ವಿಪಕ್ಷದ ನಾಯಕರು ಅವರು ಗಾದೆ ಮಾತನ್ನು ಹೇಳಿದರು. ಅದು ಲೋಕಾರೂಢಿಯಲ್ಲಿರೋ ಮಾತು. ಕಾರಣವಿಲ್ಲದೆ ಟೀಕೆ ಮಾಡಿದ್ರೆ ಬಳಸುವಂಥ ಮಾತದು. ಕಾರಣ ಇದ್ದು ಟೀಕೆ ಮಾಡೋದು ಬೇರೆ, ಕಾರಣ ಇಲ್ಲದೆ ಟೀಕೆ ಮಾಡೋದು ಬೇರೆ. ಭಾರತದ ಸಂಸ್ಕೃತಿಯಲ್ಲಿ ನಾಯಿಗೆ ಬಹಳ ದೊಡ್ಡ ವಿಶೇಷವಾದ ಸ್ಥಾನ ಇದೆ. ನಿಯತ್ತಿಗೆ ಹೆಸರಾಗಿರೋದು. ದೇಶದ ವಿಷಯದಲ್ಲೂ ಟೀಕೆ ಮಾಡುವವರನ್ನ ನಾನು ನಿಯತ್ತಿನವರು ಅಂತ ನಾನು ಭಾವಿಸೋದಿಲ್ಲ. ಅಥವಾ ಯಾರಿಗೆ ನಿಯತ್ತಿದೆ ಅನ್ನೋದು ಒಂದು ಪ್ರಶ್ನಾರ್ಥಕ ಚಿಹ್ನೆ. ಆ ಶಬ್ದ, ಆ ಪದ ಅದಕ್ಕೂ ಅವ್ರು ಸೂಟ್ ಆಗಲ್ಲ. ಕಲಬುರ್ಗಿಯನ್ನ ರಿಪಬ್ಲಿಕ್ ಆಫ್ ಕಲಬುರ್ಗಿ ಮಾಡ್ತೀವಿ ಅಂತ ಯಾರಾದರೂ ಭಾವಿಸಿದರೆ, ಈ ಕಲಬುರ್ಗಿಯ ಜನ ರಜಾಕಾರರ ವಿರುದ್ಧ ಹೋರಾಟ ಮಾಡಿದವರು. ಇಸ್ಲಾಮಿಕ್ ರಿಪಬ್ಲಿಕ್ ಮಾಡಲಿಕ್ಕೆ ಅಂತ ಹೊರಟವ್ರನ್ನೇ ಮಣ್ಣು ಮುಕ್ಕಿಸಿದಂಥ ಗಂಡು ಮೆಟ್ಟಿನ ನೆಲ ಇದು. ರಿಪಬ್ಲಿಕ್ ಆಫ್ ಕಲಬುರ್ಗಿ ಮಾಡಿ ಇದನ್ನು ನಮ್ಮೆಲ್ಲ ಕುಟುಂಬದ ಆಸ್ತಿ ಮಾಡ್ಕೊಳ್ತೀವಿ ಅಂತ ಯಾರು ಭಾವಿಸಿದರೆ ಅದಕ್ಕೆ ಕಲಬುರ್ಗಿಯ ಜನ ಅವಕಾಶ ಕೊಡೋದಿಲ್ಲ. ಇನ್ನು ಹೋರಾಟದ ಕೆಚ್ಚು ಉಳಿದಿದೆ ಇಲ್ಲಿ. ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಹೋರಾಟಗಾರರನ್ನೆಲ್ಲ ಮುಗಿಸ್ಬೋದು ಅಂತ ಯಾರಾದರೂ ಭಾವಿಸಿದರೆ, ನಿಮ್ಮ ಅಧಿಕಾರ ಎಷ್ಟು ದಿನ ಇರುತ್ತೆ? ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀರಿ? ಶಾಶ್ವತವ ಅಧಿಕಾರವಾ? ನಾವೇ ಅಧಿಕಾರದಲ್ಲಿ ಇರ್ತೀವಿ ಅನ್ನೋರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಯಾರಿಗೂ ಶಾಶ್ವತ ಅಲ್ಲ. ಜನ ಅಧಿಕಾರ ಕೊಡೋದು ಒಳ್ಳೆ ಕೆಲಸ ಮಾಡೋದಕ್ಕೆ, ಒಳ್ಳೆ ಕೆಲಸಗಳ ಮೂಲಕ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಲಿ ಅಂತ ಅಧಿಕಾರ ಕೊಡೋದು. ಅಹಂಕಾರದಲ್ಲಿ ಮೆರೆಯೋಕ್ಕಲ್ಲ, ದರ್ಪ ತೋರಿಸ್ಲಿಕ್ಕಲ್ಲ, ನಿಜಾಮರ ಪ್ರತಿರೂಪ ಅಂಥೇಳಿ ಪರಿಭಾವಿಸೋದಕ್ಕಲ್ಲ ಜನ ಅಧಿಕಾರ ಕೊಡೋದು. ಜವಾಬ್ದಾರಿಯಿಂದ ವರ್ತನೆ ಮಾಡಬೇಕು. ಗುಂಡಾಗಿರಿಯನ್ನು ಯಾರೂ ಕೂಡ ಸಹಿಸೋದಿಲ್ಲ, ಒಪ್ಕೊಳ್ಳೋದಿಲ್ಲ. ಅಧಿಕಾರದ ದರ್ಪವನ್ನು ತೋರಿಸೋದನ್ನು ಬಿಡಿ. ಅಧಿಕಾರ ಸದ್ಬಳಕೆ ಮಾಡಿ, ಒಳ್ಳೆ ಕೆಲಸ ಮಾಡಿ. ವ್ಯವಸ್ಥೆಯಲ್ಲಿ ಗುಂಡಾಗಿರಿ ನಡೆಯೋಕ್ಕೆ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವ ಮತ್ತು ಗುಂಡಾಗಿರಿ ಎರಡೂ ಒಟ್ಟಿಗೂ ಹೋಗೋಕ್ಕೆ ಸಾಧ್ಯ ಇಲ್ಲ. ನಾನು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, 48ರಲ್ಲೇ ನಿಜಾಮ್ ಶಾಸನ ಹೋಗಿದೆ. ನೀವು ನಿಜಾಮರ ಉತ್ತರಾಧಿಕಾರಿಗಳಲ್ಲ. ಪ್ರಜಾಪ್ರಭುತ್ವದಲ್ಲಿ ನಿಜಾಂಗಿರಿಯನ್ನು ತೋರಿಸುವ ಪ್ರಯತ್ನ ಮಾಡಬೇಕು. ವಿರೋಧ ಪಕ್ಷದ ನಾಯಕರು ಈಸ್ ಈಕ್ವಲ್ ಟು ಚೀಫ್ ಮಿನಿಸ್ಟರ್, ಶಾಡೋ ಚೀಫ್ ಮಿನಿಸ್ಟರ್ ಅಂತ ಕರೀತಾರೆ. ಅವ್ರ ಮೇಲೆ ನಿಮ್ಮ ದೌರ್ಜನ್ಯ, ಅದು ಪ್ರಜಾಪ್ರಭುತ್ವದ ದೌರ್ಜನ್ಯಕ್ಕೆ ಸಮ. ಸದಾಕಾಲ ಸಂವಿಧಾನದ ಬಗ್ಗೆ ಮಾತಾಡ್ತೀರಿ. ಈ ಸಂವಿಧಾನ ಗೌರವಿಸುವ ನಡವಳಿಕೆನ ನೀವು ಆಮೇಲೆ ಮತ್ತೆ ಉತ್ತರ ಕೊಡ್ತೀರಿ, ಏನು ಪದ್ಮಭೂಷಣ ಕೊಡಬೇಕಿತ್ತ, ಪದ್ಮಶ್ರೀ ಕೊಡಬೇಕಿತ್ತ ಅಂತ ಕೇಳ್ತೀರಿ. ಆ ಮೂಲಕ ಹಲ್ಲೆ ನೀವೇ ಮಾಡಿಸಿದ್ದು ಅನ್ನೋದನ್ನು ಆ ರೀತಿ ಸಮರ್ಥನೆ ಮಾಡ್ಕೊಳ್ಳೋ ಕೆಲಸ ಮಾಡಿದ್ದೀರಿ. ಅಧಿಕಾರದಲ್ಲಿರೋರಿಗೆ ಜಾಸ್ತಿ ಜವಾಬ್ದಾರಿ ಇರುತ್ತೆ. ನಿಮ್ಮ ವರ್ತನೆ ಜವಾಬ್ದಾರಿ ಮಾಡ್ತಿರ್ತಕ್ಕಂಥ ವರ್ತನೆ ಅದು. ನಿಮಗೆ ಸಹಜವಾದ ಆಕ್ರೋಶ ಇದ್ದರೆ, ನಿಮ್ಮ ತಂದೆಯವರು AICC ಅಧ್ಯಕ್ಷರು,
ವೈನಾಡಿನಲ್ಲಿ ನಾಮಪತ್ರ ಸಲ್ಲಿಸಕ್ಕೆ ಹೋದಾಗ ಅವನು ಹೊರಗಿಡ್ತಾರೆ. ಆಗ ನೀವು ಆಕ್ರೋಶಗೊಳ್ಳಬೇಕಾಗಿತ್ತು. ಒಬ್ಬ AICC ಪಾರ್ಟಿ ಅಧ್ಯಕ್ಷ ಅಂದರೆ ಈಸ್ ಎ ಸುಪ್ರೀಮ್ ಆಫ್ ದ ಪಾರ್ಟಿ. ನಾಮಪತ್ರ ಸಲ್ಲಿಕೆಯಲ್ಲಿ ಅವನು ಹೊರಗೆ ನಿಲ್ಲಿಸ್ತಾರೆ. ಅಸಹಾಯಕತೆಯಿಂದ ಬಾಗಿಲು ಹೊರಗೆ ನಿಂತ್ಕೊಳ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ನಮಗೆ ಅವ್ರ ಹಿರಿತನ, ಅವರ ರಾಜಕೀಯ ಹಿರಿತನ, ವಯೋಹಿರಿತನ ಎರಡಕ್ಕೂ ಕಾಂಗ್ರೆಸ್ ಪಾರ್ಟಿ ಗೌರವ ಕೊಡಲಿಲ್ವಲ್ಲ ಅಂತ ನಾವು ಕಾಂಗ್ರೆಸ್ ಅಲ್ಲದೆ ಇದ್ದರೂ ನಮಗೆ ದುಃಖ ಆಯಿತು, ನಮಗೆ ಆಕ್ರೋಶ ಬಂತು. ನೀವು ಆ ಸಂದರ್ಭದಲ್ಲಿ ನೀವು ಆಕ್ರೋಶವನ್ನು ಹೊರಗೆ ಹಾಕಿದರೆ ಅದು ಸಹಜವಾದ ಆಕ್ರೋಶ ಆಗ್ತಾ ಇತ್ತು. ನಿಮ್ಮ ಪಾರ್ಟಿಯ ಒಬ್ಬ ಪ್ರಮುಖ ನಾಯಕ, ಲೆಟ್ಸ್ ಸಿ, ವಿ ವಿಲ್ ವಾಚ್, ವಿ ವಿಲ್ ಬಿ ಚೇಂಜಿಂಗ್ ದ ಕಾನ್ಸ್ಟಿಟ್ಯೂಷನ್ ಅಂತಂದಾಗ ನಿಮ್ಮ ಆಕ್ರೋಶವನ್ನು ಹೊರಗೆ ಹಾಕಿದರೆ ಆಗ ನಿಮ್ಮದೊಂದು ಸಹಜ ಆಕ್ರೋಶ ಆಗ್ತಾಯಿತ್ತು, ಸಂವಿಧಾನದ ಕಳಕಳಿಯ ಆಕ್ರೋಶ ಆಗ್ತಿತ್ತು. ಆವಾಗ ನಿಮ್ಮ ಬಾಯಿಂದ ಶಬ್ದವೇ ಬರಲಿಲ್ಲ. ಈಗ ನೀವು ನಿಜಾಂಗಿರಿಯನ್ನು ತೋರಿಸ್ಲಿಕ್ಕೆ ಹೊರಟಿದ್ದೀರಾ. ನಿಜಾಂಶಾಹಿ ನಡೆಯೋದಿಲ್ಲ. ಈಗಿರೋದು ಲೋಕತಂತ್ರ, ಪ್ರಜಾಪ್ರಭುತ್ವ. ಈ ನಿಜಾಂಶಾಹಿ ವರ್ತನೆಯನ್ನು ಕಳಚ್ಕೊಂಡ್ರೆ ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ಬೆಳವಣಿಗೆ ಆಗತ್ತೆ. ನಿಜಾಂಶಾಹಿ ವರ್ತನೆಯನ್ನೇ ಮುಂದುವರಿಸಿದರೆ ತುರ್ತು ಪರಿಸ್ಥಿತಿ ಹೇರಿದವ್ರನ್ನೇ ಹೀನಾಯವಾಗಿ ಸೋಲಿಸ್ತು. ಏನಾಯಿತು 77ರಲ್ಲಿ ರಾಯಬರೇಲಿ ಕ್ಷೇತ್ರದಲ್ಲಿ?